ಅಬ್ಬಬ್ಬಾ! ಕಾಲ ಎಲ್ಲಿಗೆ ಬಂತು ನೋಡ್ರಿ. ಬಂಗಾರದ ಬೆಲೆ ಗಗನಕ್ಕೇರಿದಾಗ, ಇಲ್ಲಿ ಇಕೋ ಸ್ಪೋರ್ಟ್ಸ್ ಕಾರಿನಲ್ಲಿ ಬಂದು ಕಳ್ಳತನ ಮಾಡುತ್ತಾರೆ ಎಂದರೆ ಕಾಲ ಎಲ್ಲಿಗೆ ಹೋಯ್ತ್ರಿ. ಹೌದು, ಅಬ್ಬಲಗೆರೆಯಿಂದ ಸ್ವಲ್ಪ ದೂರ ನಿರ್ಜನ ಪ್ರದೇಶದಲ್ಲಿ ಯುವತಿಯೊಬ್ಬಳು ಕಾರಿನಿಂದ ಕೆಳಗೆ ಇಳಿಯುತ್ತಾಳೆ. ಈ ಯುವತಿ ಈ ಕಾರನ್ನು ಹಿಂಬಾಲಿಸಿಕೊಂಡು ಬಂದ ಇಕೋ ಸ್ಪೋರ್ಟ್ಸ್ ಕಾರಿನಲ್ಲಿ ಇಬ್ಬರು ಅಪರಿಚಿತ ಆಗಂತುಕರು ಯುವತಿಯ ಕೊರಳಿನಲ್ಲಿದ್ದ ಸುಮಾರು 10 ಗ್ರಾಂನ 1.50 ಲಕ್ಷ ರು ಬೆಲೆ ಬಾಳುವ ಚಿನ್ನದ ಸರವನ್ನು ಅಪಹರಿಸಿಕೊಂಡು ಪರಾರಿಯಾಗಿರುತ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಕೇವಲ 2 ಗಂಟೆ ಅವಧಿಯಲ್ಲೇ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು, ಶಿವಮೊಗ್ಗ ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಮತ್ತು ಡಿವೈಎಸ್ಪಿ ಸಂಜೀವ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಗ್ರಾಮಾಂತರ ಪಿಐ ರಾಘವೇಂದ್ರ ಖಂಡಿಕೆ ಹಾಗೂ ಗ್ರಾಮಾಂತರ ಪಿಎಸ್ ನವೀನ್ ಮಠಪತಿ ಇವರ ತಂಡವು ಕೇವಲ 2 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿರುತ್ತದೆ. ಬಂಧಿತ ಆರೋಪಿಗಳನ್ನು ಮಂಜುನಾಥ ನಾಯ್ಕ ಎಂದು ಗುರುತಿಸಲಾಗಿದೆ. ಹೌದು ಕಣ್ರಿ, ಬಂಗಾರದ ಬೆಲೆ ಗಗನಕ್ಕೇರುತ್ತಿರುವಾಗ ಕಳ್ಳರು ಯಾವ ಥರದಲ್ಲಿ ಬರುತ್ತಾರೆ ಎಂಬುದೇ ಇಲ್ಲಿ ಅರ್ಥವಾಗುತ್ತಿಲ್ಲ. ಮಂಜುನಾಥ ನಾಯ್ಕನನ್ನು ಬಂಧಿಸಿದ ಪೊಲೀಸರು ಸುಮಾರು 1.50 ಲಕ್ಷ ರು ಮೌಲ್ಯದ 10 ಗ್ರಾಂ ಚಿನ್ನದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಇಕೋ ಸ್ಪೋರ್ಟ್ಸ್ ಕಾರನ್ನು 5.50 ಲಕ್ಷ ಬೆಲೆ ಬಾಳುವ ಇಕೋ ಸ್ಪೋರ್ಟ್ಸ್ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರ ಮಿಂಚಿನ ಕಾರ್ಯಾಚರಣೆಗೆ ಶಿವಮೊಗ್ಗ ಎಸ್ಪಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಕಣ್ರಿ. ಹೌದು, ಆರೋಪಿಯನ್ನು ಪ್ರಕರಣ ದಾಖಲಾಗಿ ಕೇವಲ 2 ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸಿ ಹೆಡೆಮುರಿ ಕಟ್ಟಲು ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು ನೋಡ್ರಿ, ಈಗ ಬಂಗಾರದ ಬೆಲೆ ಗಗನಕ್ಕೇರಿದೆ. ಇಲ್ಲಿ ಕಳ್ಳರು ಹಿಂಬಾಲಿಸಿಕೊಂಡು ಬಂದು ಯುವತಿ ಕಾರಿನಿಂದ ಕೆಳಗಿಳಿಯುವಾಗ ಇಕೋ ಸ್ಪೋರ್ಟ್ಸ್ ಕಾರಿನಲ್ಲಿ ಬಂದ ಇಬ್ಬರು ಆಗಂತಕರು ಯುವತಿಯ ಕೊರಳಿನಲ್ಲಿದ್ದ ಬಂಗಾರದ ಸರವನ್ನು ಅಪಹರಿಸಿಕೊಂಡು ಪರಾರಿಯಾಗಿದ್ದರು. ಪ್ರಕರಣ ದಾಖಲಿಸಿಕೊಂಡು ಕೇವಲ 2 ಗಂಟೆಯಲ್ಲಿ ಆರೋಪಿಯ ಹೆಡೆಮುರಿ ಕಟ್ಟಿದ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರಿಗೆ ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಧನ್ಯವಾದ ವ್ಯಕ್ತಪಡಿಸುತ್ತದೆ. ಶಿವಮೊಗ್ಗ ಎಸ್ಪಿ ನಿಖಿಲ್ ಬಿ ಇಡೀ ಪ್ರಕರಣವನ್ನು ಭೇದಿಸಿದ ತಂಡಕ್ಕೆ ಶ್ಲಾಘಿಸಿದ್ದಾರೆ ಕಣ್ರಿ. ಹೌದು, ಬಂಗಾರದ ಬೆಲೆ ಗಗನಕ್ಕೇರಿದಾಗ ಇಲ್ಲಿ ಯಾವ ರೀತಿ ಕಳ್ಳರು ಸಂಚು ರೂಪಿಸುತ್ತಾರೆ ಎಂಬುದೇ ಅರ್ಥವಾಗುತ್ತಿಲ್ಲ. ಚೈಲ್ಡ್ ಕಳ್ತನ ಆಗಿತ್ತು. ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು. ಗ್ರಾಮಾಂತರ ಸ್ಟೇಷನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 2 ಗಂಟೆಯಲ್ಲಿ ಅವರಿಗೆ ಹಿಡಿದು ಬಂಧಿಸಿದ್ದಾರೆ. ಈ ಸಮಯದಲ್ಲಿ ಪೊಲೀಸ್ ಎಸ್ಪಿ ಮತ್ತು ಗ್ರಾಮಾಂತರ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಫಾರೆಸ್ಟ್ ಏರಿಯಾ ಆಗಿದ್ದರಿಂದ ಹೆಣ್ಮಕ್ಳು ಮತ್ತು ಫ್ಯಾಮಿಲೀಸು ಅಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಳ್ತನಕ್ಕೆ ಹೋಗಬಾರ್ದು, ಓದಬೇಕು, ಪ್ಲಸ್ ಕೆಲಸ ಮಾಡಬೇಕು. ಈ ಥರ ಎಲ್ಲ ಕಳ್ತನ ಮತ್ತು ದರೋಡೆ ಎಲ್ಲ ಮಾಡ್ಕೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಳ್ತಾರೆ, ಅವೆಲ್ಲ ಮಾಡಬಾರ್ದು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಮತ್ತು ಅವರ ತಂಡ ಈ ರೀತಿಯಲ್ಲಿ ಬೇಗ ಫಾಸ್ಟ್ ಆಗಿ ಹಿಡಿದಿದ್ದಾರೆ. ಅದಕ್ಕೋಸ್ಕರ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ಪೊಲೀಸ್ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.